ಫೈನಲಿ ಮೇಲೆ ಹತ್ತಿದ್ವಿ. ಒಂದು 300 ಮೆಟ್ಲು ಇರ್ಬೋದು. ಇದು ಎಂಟ್ರೆನ್ಸ್. ಇಲ್ಲಿಂದಾನೆ ಕೋಟೆ ಪ್ರಾರಂಭ. ಇದು ನಕ್ಷತ್ರ ಆಕಾರದಲ್ಲಿ ಕಟ್ಟಿರೋಂಥದ್ದು. ಇಲ್ಲ, ಆಗಿನ ಕಾಲದಲ್ಲಿ ಎತ್ತಕ್ಕೆ ಅನ್ಸುತ್ತೆ. ನೋಡಿ, ಎಂಟ್ರೆನ್ಸ್ ಗೇಟ್. ಆದರೂ ನಮ್ಮಲ್ಲೆಲ್ಲ ಸುಮಾರು ಉಳಿಸ್ಕೊಂಡಿದ್ದೀವಿ. ಎಲ್ಲ ಕೆಲಸ ನಡೀತಾ ಇದೆ ಒಳಗೆ. ನೋಡಿ, ಎಲ್ಲ ಬಂದಿಖಾನೆ ಅನಿಸುತ್ತೆ. ಏನು ಮೋಸ್ಟ್ಲಿ ಕೈದಿಗಳನ್ನ ಬಂಧಿಸ್ತಾ ಇದ್ರ ಅಂತ ಇಲ್ಲಿಂದ ಇಟ್ಕೊಂಬಂದು. ಕೈದಿಗಳನ್ನ ಬಂಧಿಸ್ತಾ ಇದ್ರು, ಜೈಲ್ ಥರ ಅನಿಸುತ್ತೆ ಇದು. ಆಗಿನ ಕಾಲದಲ್ಲಿ ಯಾವ ಥರ ಇಂಜಿನಿಯರಿಂಗ್ ಕೆಲಸ ಮಾಡೋದು. ಯಾಕೆ ಸುಸ್ತಾಯ್ತಾನಪ್ಪ? ಬನ್ನಿ. ಎಲ್ಲ ಬಂದಿಖಾನೆ ಅನಿಸುತ್ತೆ. ಇಲ್ಲ ಜೈಲ್ ಥರ ಇದೆ ಇದು. ನೋಡಿ, ನನ್ನ ಪ್ರಕಾರ ಇದು ಇಲ್ಲ ಜೈಲ್ ಅನಿಸುತ್ತೆ. ಜೈಲಲ್ಲಿ ಇರ್ತಾಯಿದ್ರ ಅಂತ. ಹೆಂಗಿದೆ ಇದು ಬಂದು ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ. ಸ್ಟಾರ್. ಆಗಿನ ಕಾಲದಲ್ಲಿ ಕೊಳವೆ ಒಬ್ಬ ಬಾವಿ ಅಗ್ದಿರೋದು ಅನಿಸುತ್ತೆ. ಎಸ್, ನೋಡಿ. ಇದು ನಕ್ಷತ್ರ ಆಕಾರದಲ್ಲಿ ಇದೆ. ಮೋಸ್ಟ್ಲಿ ನೀರಿಗೆ ಇರ್ಬೋದು. ನೀರು ಬೇಕಲ್ಲ ಜೈಲಲ್ಲಿ ಊಟ ಗೀಟ ಮಾಡ್ಬೇಕಾರೆ. ಅದಕ್ಕೋಸ್ಕರ ಇಲ್ಲಿಂದಾನೇ ತೆಗೆದು ಕುಡಿತಾಯಿದ್ರ ಅಂತ ನೀರು. ಹಳೆ ಕಾಲದಲ್ಲಿ, ರಾಜರ ಕಾಲದಲ್ಲಿ ಎಲ್ಲ ಒಂದೊಂದು ಥರ ಇದೆ. ಬಂದಿಖಾನೆನೇ ಅನಿಸುತ್ತೆ ನನಗೆ ಯಾಕೋ ಇದು. ಜೈಲ್ ವಾಸನ ಅಂತ ಯಾರು ಸುರಂಗ ಮಾರ್ಗ ಥರ ಐತಲ್ಲಪ್ಪ ಇಲ್ಲಿ. ಮೋಸ್ಟ್ಲಿ ಒಳಗೆ ಕಟ್ತಾಯಿದ್ರ ಅಂತ. ಒಳಗೆ ಕೈದಿಗಳನ್ನ ಬಂಧಿಸಿಡ್ತಿದ್ರ ಅಂತ ಗೊತ್ತಾಗದೆ. ಚೆನ್ನಾಗಿ ನೋಡಿ ಎಷ್ಟು ಜನ ಟೂರಿಸ್ಟ್. ಸಾಮಾನ್ಯವಾಗಿ ಸಂಡೇಸೇ ಬರೋದೆಲ್ಲ. ಮಾಮೂಲಿ ಕೆಲಸದ ದಿನಗಳಲ್ಲಿ ಯಾರು ಇಷ್ಟು ಕ್ರೌಡ್ ಇರಲ್ಲ ಅನಿಸುತ್ತೆ. ಜನಜಂಗುಳಿ ಇಷ್ಟು ಬರಲ್ಲ. ಅಲ್ಲ, ಆಗಿನ ಕಾಲದಲ್ಲಿ ಯಾವ ಥರ ಪ್ರಯೋಗ ಮಾಡಿದ್ದಾರೆ ನೋಡಿ. ನಕ್ಷತ್ರಾಕಾರದಲ್ಲಿ ಕಟ್ಟೋಣ ಅಂದರೆ ಏನೋ ಒಂದು ಅರ್ಥ ಇರುತ್ತೆ. ಗೈಡ್ನ ತಗೊಂಡೆ ಎಲ್ಲ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಗೈಡ್ನ ಹೈರ್ ಮಾಡಿದ್ರೆ ನಾವು ಎಲ್ಲ ನೀಟಾಗಿ ನಮಗೆ ತಿಳಿಸ್ಕೊಡ್ತಾರೆ ಮಾಹಿತಿನ. ತ್ರಿಬುಲಾರಲ್ಲಿ ರಾಮಚರಣ್ ಬಂದಿಖಾನೆಯಲ್ಲಿ ಇಟ್ಟಿರ್ತಾರಲ್ಲ, ಆ ಥರದ್ದೇ ಐತಪ್ಪ ಇದು.
ಹಂಗೆ ಅನ್ನಿಸ್ತಾ ಇದೆ. ಮೇಲೆ ಹತ್ತಿದ್ದೀವಿ. ಇಲ್ಲಿ ಚೆನ್ನಾಗಿದೆ. ಡೋಂಟ್ ಕ್ಲೈಮ್ ಅಂದರೆ ಇಲ್ಲಿ ಅಲ್ಲಲ್ಲಿ ಗ್ಯಾಪ್ ಕೊಟ್ಟಿರೋದು ಮೋಸ್ಟ್ಲಿ ಕಾವಲುಗಾರರಿಗೆ ಅಂತ. ಇಲ್ಲ ಈ ಥರ ಯಾರು ಬರ್ತಾ ಇದ್ದಾರ ಅಂತ ನಿಂತ್ಕೊಂಡು ನೋಡೋಕ್ಕೆ. 5 ಕೋಣೆ ಇದೆ. 1 2 3 4 5 6 ಕೋಣೆ ಇದೆ. ಆರು ಕೋಣೆ ನಕ್ಷತ್ರಾಕಾರದಲ್ಲಿದೆ. ಎಷ್ಟು ಸೈಲೆಂಟಾಗಿದೆ ನೋಡಿ. ಒಂದು ಒಳಗೋಗಿ ಒಂದು ಹೊರಗೆ ಬರಬೋದಾ ಅಂತ ನೋಡಿ. ಇಲ್ಲಿಂದ ನಿಂತ್ಕೊಂಡ್ರೆ ಸುಮಾರು ಪ್ರದೇಶ ನೋಡ್ಬೋದು. ಮೋಸ್ಟ್ಲಿ ಕಾವಲು ಗೋಪುರ ಥರ ಇಟ್ಟಿರ್ಬೋದು. ಯಾರಾದ್ರು ಶತ್ರುಗಳು ದಾಳಿ ಮಾಡ್ತಾರ ಅಂತ ವೀಕ್ಷಣೆ ಮಾಡೋಕ್ಕೆ ನನ್ನ ಪ್ರಕಾರ ಇದು ಗೋಪುರ ಥರ ಇರ್ಬೋದು, ಕಾವಲು ಗೋಪುರ. ಈಗ ಬೆಂಗಳೂರಿಗೆ 4 ದಿಕ್ಕಿನಲ್ಲಿ ಹೆಂಗೆ ಗೋಪುರ ಇದೆಯೋ ಆ ಥರ ನೋಡಿ. ನೋಡಬೇಕು ಸ್ನೇಹಿತರೆ, ಅದು ತುಂಬ ಅದ್ಭುತವಾಗಿದೆ. ಅಲ್ಲಲ್ಲಿ ಹಾಳು ಮಾಡಿದ್ದಾರೆ, ಆದರೂ ಪರವಾಗಿಲ್ಲ. ಇದು ಇಷ್ಟೂ ಮೇಂಟೈನ್ ಮಾಡಿದ್ದಾರೆ ನೋಡಿ. ನೋಡಿ ಎಷ್ಟು ಪ್ರದೇಶ ಕಾಣಿಸುತ್ತೆ. ನನ್ನ ಪ್ರಕಾರ ಒಂದು 10-15 ಕಿಲೋಮೀಟ್ರ್ ದೂರ ಕಾಣಿಸ್ಬೋದಾ ನೋಡಿ. ಈ ಥರ ಇಟ್ಟಿದ್ದಾರೆ. ಏನಿದೆ ಒಳಗೆ? ಇಂಟರ್ಲಿಂಕ್ ಏನಾದರೂ ಇದೆಯಾ? ಒಳಗಡೆಯಿಂದನೇ ಪ್ರವೇಶ ಇದೆಯಾ? ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಶತ್ರುಗಳು ದಾಳಿ ಮಾಡಿದಾಗ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬಚ್ಚಿಕ್ಬೋಬೋದಾ? ಅಂದ್ರೆ ದಾರಿ ಹುಡ್ಕೊಂಡು ಆಚೆ ಹೋಗೋಕ್ಕೆ ಇಂಟರ್ಲಿಂಕ್ ಇರ್ಬೋದಾ ಅಂತ. ಏನೇ ಆಗಲಿ ಚೆನ್ನಾಗಂತೂ ಇದೆ. ಇದು ಅದು ಎಂಟ್ರಿ. ಅದು ಬಂದರೆ ಮೇಲೆ ಬಂದರೆ ಈ ಥರ ಇದೆ. ಎಲ್ಲ ಫ್ಯಾಮ್ಲೀಸು ಕುಟುಂಬ ಸಮೇತ ಬಂದು ಇದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಂದ ಧರ್ಮಸ್ಥಳ ಒಂದು 60 ಕಿಲೋಮೀಟ್ರ್ ಇರ್ಬೋದಾ ನೋಡಿ. ಕೋಟೆಗಳು ಯಾವಾಗ್ಲೂ ಗುಡ್ಡ ಬೆಟ್ಟದ ಮೇಲೇ ಮಾಡೋರು. ಯಾಕೆ ಅಂದರೆ ವೀಕ್ಷಣೆ, ಸೂಕ್ಷ್ಮ ವೀಕ್ಷಣೆ. ಯಾರಾದರೂ ಶತ್ರುಗಳು ಏನಾದರೂ ದಾಳಿ ಮಾಡ್ತಾರಾ, ಶತ್ರುಗಳು ಯುದ್ಧಕ್ಕೆ ಏನಾದರೂ ಬರ್ತಾಯಿದ್ದಾರಾ, ಇಲ್ಲ ಯಾರಾದರೂ ಗೊತ್ತಿರೋ ಇಲ್ಲ ವ್ಯಕ್ತಿಗಳು ಯಾರಾದರೂ ಎಂಟ್ರಿ ಆಗ್ತಾಯಿದ್ದಾರಾ, ಅಂದರೆ ಕೋಟೆ ಒಳಗೆ ನುಗ್ಗೋಕ್ಕೆ ಪ್ರಯತ್ನ ಪಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ಯಾವಾಗಲೂ ಹೈಟಲ್ಲಿ ಕಟ್ಟೋರು ಕೋಟೆಗಳು ನೋಡಿ. ಚೆನ್ನಾಗಿದೆ. ಸರಿಯಾಗಿ ಹೊಡಿತಾ ಇದೆ ಬಿಸಿಲು ಇವತ್ತು. ಸೂರ್ಯ ಹಾಕೋ ಬೇಸಿಗೆ ಶುರುವಾಯಿತು ಅನಿಸುತ್ತೆ. ನೋಡಿ ಹೆಂಗಿದೆ ಇದು ಒಳಗೆ. ನನ್ನ ಪ್ರಕಾರ ಇದು ಕಾವಲು ಗೋಪುರ. ಓಹೋ, ಸೂಕ್ಷ್ಮ ದರ್ಶಕ ಅಂದರೆ ಬೈನಾಕ್ಲರ್. ಇಲ್ಲಿಂದ ಇಡೋದು, ಇಲ್ಲಿಂದ ನೋಡೋದು ಹಿಂಗೆ ಯಾರು ಬರ್ತಾ ಇದ್ದಾರಾ ಶತ್ರುಗಳು ನೋಡಿ. ಎಲ್ಲ ಕಡೆ ಇದೆ ಇದು. ಎಂಥ ಅದ್ಭುತ ಕಟ್ಟಡ ಇದು. ನಾನು ನೋಡೇ ಇಲ್ಲ. ಇಷ್ಟು ದಿವಸ ಈ ಕಡೆನೇ ಧರ್ಮಸ್ಥಳಕ್ಕೆ ಹೋಗ್ತಾಯಿದ್ವಿ, ಆದರೂ ನೋಡಿಲ್ಲ ಅಂತೆ ನಾವು. ಚೆನ್ನಾಗಿದೆ. ಎಲ್ಲ ಕಪಲ್ಸು ಎಲ್ಲ ಬರ್ತಾರೆ, ಫ್ಯಾಮ್ಲಿ ಬರ್ತಾರೆ, ಮಕ್ಕಳು ಬರ್ತಾರೆ. ನೋಡೋಂಥ ಪ್ಲೇಸು ತುಂಬ ಚೆನ್ನಾಗಿದೆ. ಕಟ್ಟಡ ಇಲ್ಲಿ ನೋಡಿ. ಮೋಸ್ಟ್ಲಿ ಇಲ್ಲಿಂದ ಕಾಲುವೆನ, ನೀರಿನ ಕಾಲುವೆನ ಮೇಲ್ಗಡೆ ನೋಡಿ, ನೀರಿನ ಕಾಲುವೆ ಥರನೇ ಇದೆ.
ಎಷ್ಟು ಅದ್ಭುತವಾಗಿದೆ, ನೋಡೇ ಇಲ್ಲ ನಾವು. ಛೇ, ಇನ್ನೂ ಎಂತೆಂಥ ಪ್ಲೇಸ್ ಜಾಗಗಳಿದ್ದಾವೆ ನೋಡೋಕ್ಕೆ ಅಂತ ನಾವು ಲಿಸ್ಟ್ ಮಾಡ್ಕೋಬೇಕು, ಒಂದು ಪಟ್ಟಿ ಮಾಡಿ ಒಂದೊಂದೇ ನೋಡ್ಕೊಂಬರ್ಬೇಕು. ನೋಡಿ, ಆವಾಗಲೇ ತೋರಿಸಿದ್ನಲ್ಲ, ಅದೇ ಥರ ಇಲ್ಲೂ ಇದೆ ನೋಡಿ. ನೋಡಿ ನೋಡಿ, ಇಲ್ಲಿ ಮೋಸ್ಟ್ಲಿ ಕಾವಲುಗಾರ ಊಟ ಗೀಟ ಮಾಡಿ ಮಲ್ಕೊಂಡು ಇಲ್ಲೇ ಮಲ್ಕೊತಾ ಇನ್ನೂ ಏನೋ ಗೊತ್ತಿಲ್ಲ. ಹಳೆ ಕಾಲದಲ್ಲಿ ಇದಂತೂ ಬೈನಾಕ್ಲರ್ ಹಾಕ್ಕೊಂಡು ನೋಡೋವಂಥದ್ದು ಹಳೆ ಕಾಲದಲ್ಲಿ. ನೋಡಿ, ಇಲ್ಲಿಂದ ಅಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಸಂದೇಶ ಕೊಡ್ಬೋದಾಗಿತ್ತು, ಇದ್ದೀರಾ ಇಲ್ವಾ ಅಂತ. ನೋಡಿ, ಇಲ್ಲಿಂದ ಆ ಮೂಲೆ ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ. ಎಲ್ಲ ಇಂಟರ್ಲಿಂಕ್ ಮಾಡಿದ್ದಾರೆ. ನೋಡಿ, ಇಲ್ಲಿಂದ ಅಲ್ಲಿ ಕಾಣಿಸ್ತದೆ ನೋಡಿ, ಅಲ್ಲಿಗೆ ಒಳಗಡೆಯಿಂದ ಸನ್ನೆ ಕೊಡ್ಬೋದು ಯಾರ ಬರ್ತಾ ಇದ್ದಾರೆ ಅಂದರೆ, ಆ ಥರನೂ ಇರ್ಬೋದು. ಗೈಡು ಎಲ್ಲಿ ಕೂತಿದ್ದಾರೆ? ಗೈಡ್ ಇಲ್ವಲ್ಲ ಇವತ್ತು. ಮೋಸ್ಟ್ಲಿ ಅಲ್ಲಿ ಕೂತಿರೋರು ಅವ್ರೇನ ಗೈಡು. ಅಲ್ಲಿ ಛತ್ರಿ ಥರ ಹಾಕ್ಕೊಂಡು ಇರ್ಬೋದಾ ಮೋಸ್ಟ್ಲಿ ಅಂತ. ನೋಡಿ, ಈ ಇದೆಯಲ್ಲ, ಇಲ್ಲಿಂದ ಆ ಮೂಲೆಯೂ ಸನ್ನೆ ನೋಡ್ಬೋದು. ಅಂದರೆ ಇದಾರ ಇಲ್ವಾ ಅಂತ. ಯಾರು ಬರ್ತಾ ಇದ್ದಾರೆ ಅವ್ರಿಗೆ ಸಂದೇಶ ಕೊಡ್ಬೋದು, ಯಾರೋ ಬರ್ತಾ ಇದ್ದಾರೆ ಅಂತ. ನೋಡಿ, ಇದು ಇನ್ನೊಂದು. ನೋಡಿ, ಆವಾಗಲೇ ಅಲ್ಲಿ ತೋರಿಸಿದ್ನ, ಅಲ್ಲಿ ಕಾಣಿಸ್ತಾ ಇದೆ ನೋಡಿಕೋ ಇನ್ನೊಂದು, ಅಲ್ಲಿ. ಇಲ್ಲಿಂದ ಮತ್ತೆ ಇನ್ನೊಂದು ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲಿಗೆ ಸಂದೇಶ ಕೊಡ್ಬೋದು ಮೋಸ್ಟ್ಲಿ, ನನ್ನ ಪ್ರಕಾರ ಅದೇ ಇರ್ಬೋದು. ಇಷ್ಟು ಇಂಜಿನಿಯರಿಂಗ್ ಕೆಲಸ ಮಾಡಿದಾರಲ್ಲ, ಅಷ್ಟು ಡಿಸೈನು. ಆಗಿನ ಕಾಲದಲ್ಲಿ ಹೆಂಗೆ ಮೆದುಳು ತಲೆ ಉಪಯೋಗಿಸ್ಕೊಂಡು ಕಟ್ಟಿರ್ಬೋದು ಇದನ್ನು ಅಂತ. ಎಂಥ ಸೂಪರಾಗಿದೆ ನೋಡಿ. ಅಲ್ಲಿ ಮಧ್ಯದಲ್ಲಿ ಕರೆಕ್ಟಾಗಿ ಬಾವಿ, ನೀರಿಗೋಸ್ಕರ ಕಾವಲುಗಾರರು ಯಾರು ಬಂದರೆ ಊಟ ಮಾಡಿ ಮೇಲ್ಗಡೆನೇ ನೀರು ಶೇಖರಣೆ ಮಾಡಿರ್ತಾಯಿದ್ರು ಅನ್ಸುತ್ತೆ, ಬಾವಿ ನೀರು. ಆಗೆಲ್ಲ ಬೋರ್ವೆಲ್ಲು ಅವೆಲ್ಲ ಇರಲಿಲ್ಲವೇನೋ, ತುಂಬ ಜನ ಬಾವಿನೇ ಡಿಪೆಂಡ್ ಆಗಿದ್ದರು. ನಾವು ಅಷ್ಟೇ ಬಾವಿಯಲ್ಲೇ ಈಜು ಕಲ್ತಿದ್ದು. ನೋಡಿ ಹಿಂಗಿದೆ ದಟ್ಟವಾದ ಅರಣ್ಯ ಕಾಡು. ಇಲ್ಲಿ ನೋಡಿ, ಅಬ್ಬಾ ಎಷ್ಟು ದೂರದ ಪ್ರದೇಶ, ತಪ್ಪಲೆಲ್ಲ ಕಾಣಿಸುತ್ತೆ ನೋಡಿ. ನಾನು ಹೋಗೋದು ಬೇಡ ಕಂಡ್ರೋ, ಟೈಮ್ ಆಗುತ್ತೆ ಅಂತ ಹೇಳಿದ್ದೆ, ಆದರೆ ಬಂದಿದ್ದು ಒಳ್ಳೇದಾಯಿತು. ನಿಜವಾಗ್ಲೂ ಖುಷಿ ಆಗ್ತಾಯಿದೆ ನೋಡಿ. ನೋಡಿದ್ರಾ, ಇಲ್ಲಿ ಆಚೆ ಬಂದ್ವಿ, ಇಲ್ಲಿ ಹೊಡೆದಾಕಿದ್ದಾರೆ ನೋಡಿ. ನೋಡಿ, ಅದು ಕಾಣಿಸ್ತಾ ಇದೆಯಾ? ಅಲ್ಲಿಂದ ಇಲ್ಲಿಗೆ ನೋಡ್ಬೋದು ಎಲ್ಲ ನೋಡಿ. ಎಲ್ಲ ನೀರಿನ ಕಾಲುವೆ, ಅದು ದೊಡ್ಡ ದೊಡ್ಡ ಕಾಲುವೆ. ಹಿಂಗಿಲ್ಲೇ ಗುರು ಯಪ್ಪ, ನಕ್ಷತ್ರಾಕಾರದಲ್ಲಿದೆ ಅದೂ ನೋಡಿ. ನೋಡಿ, ಇಲ್ಲಿಂದ ಆ ಮೂಲೆಯಲ್ಲಿರೋ ನೋಡ್ಬೋದು ಗೋಪುರ. ಗೋಪುರ ಅಂದರೆ ಎಕ್ಸಾಕ್ಟ್ ಗೋಪುರ ಅಲ್ಲ, ಕಾವಲು ಗೋಪುರ ನೋಡಿ. ಪ್ಲೇಸ್ ತುಂಬ ಮಿಸ್ ಮಾಡ್ಕೋತಾ ಇದ್ವಿ ನೋಡಿಲ್ಲ ಅಂದರೆ. ಇವತ್ತು ಬೆಟ್ಟದ ಭೈರವೇಶ್ವರ ಸ್ವಾಮಿ ದೇವಸ್ಥಾನ ಒಂದು ನೋಡಿರಲಿಲ್ಲ. ಮುಜಾರಾಬಾದ್ ಫೋರ್ಟ್, ಮೋಸ್ಟ್ಲಿ ಇದು ಆದಿಲ್ ಶಾಹಿ ಕಾಲದಲ್ಲಿ ಕಟ್ಟಿರ್ಬೋದಾ ಅಂತ, ನಿಜಾಮ್ರ ಕಾಲದ್ದ ಅಂತ. ನಿಮಗೇನೋ ಗೊತ್ತಿದ್ರೆ ಕಾಮೆಂಟ್ ಮಾಡಿ.
ನಾನು ಹುಡುಕ್ತೀನಿ ಹಿಸ್ಟ್ರಿ ಯಾವುದು ಏನು ಅಂತ. ಇತಿಹಾಸ ತಿಳ್ಕೊಂಡ್ರೆ ನಮಗೂ ಚೆನ್ನಾಗಿರುತ್ತೆ. ಏನೇನಿದೆ ನಮ್ಮ ಕರ್ನಾಟಕದಲ್ಲಿ ನೋಡುವಂಥ ಸ್ಥಳಗಳು. ನೋಡಿ, ಇದೊಂದು ಲಾಸ್ಟ್. ನೋಡಿ, ಇದು ನನಗೇನೆ ಸೇಮ್. ಇದ್ರೊಳಗೆ ಹೋಗಲ್ಲ, ಯಾಕೆಂದರೆ ಜಾಗ ಚಿಕ್ಕದಾಗಿದೆ. ಒಬ್ಬರೇ ಹೋಗೋಕ್ಕಾಗೋದು, ಒಬ್ಬರೇ. ಹೋಗೋಕ್ಕಾಗೋದು. ಯಾವ ಥರ ಕೆಲಸ ಮಾಡಿದ್ದಾರೆ ನೋಡಿ ಆ ಟೈಮಲ್ಲಿ. ಬಟ್ ಇದೆಲ್ಲ ಇಟ್ಟಿಗೆ ಕಟ್ಟಡ. ಇಟ್ಟಿಗೆ ಅಂದರೆ ನನ್ನ ಪ್ರಕಾರ ಒಂದು 500-600 ವರ್ಷದ ಹಳೇದ ಅಂತ. ಈಗ ನಾವು ಬೇಲೂರು ಹಳೆಬೀಡೆಲ್ಲ ನೋಡಿದ್ರೆ ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿರೋದು. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡ್ತಾಯಿದ್ರು. ಇಟ್ಟಿಗೆ ಉಪಯೋಗಿಸಿದ್ದಾರೆ ಅಂದರೆ ಮೋಸ್ಟ್ಲಿ ನಿಜಾಮರ ಕಾಲದ್ದ ಅಂತ. ನೋಡಿ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿಂದ ಸುತ್ತಲೂ ಕವರ್ ಮಾಡಿದ್ದೀನಿ ಫ್ರೆಂಡ್ಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ವಿಡಿಯೋಗಳು ಅಪ್ಲೋಡ್ ಮಾಡ್ತಾಯಿರ್ತೀನಿ, ಕಾಯ್ತಾಯಿರಿ.